ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್. ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಇವತ್ತು ನಾವೇನು ಮಾಡಿದ್ದೀವಿ, ಹುಲ್ಯಾಳನು ಗ್ರಾಮ ಕೊಟ್ಟಿದ್ದೀವಿ. ಸೊ ಆ ರೈತರ ಹತ್ರ ನಾನು ಹೋಗ್ತೀನಿ. ಸ್ವಾಮಿಗಳು ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು ಪರಿಚಯ ಮಾಡ್ಕೊಳ್ರಿ ಸ್ವಾಮಿಗಳು. ಗಿರ್ಮಲ್ಲಯ್ಯ ನೀಲ್ಕಂಠಯ್ಯ ಕನ್ನೋಳಿರಿ ಸರ್ ನಮ್ಮ ಹೆಸರು ರೀ. ಹಾಂ, ನಾವು ಮುತ್ತೂರವ್ರಿ ಇಲ್ಲಿ ಹುಲ್ಯಾಗ ಜಮೀನು ತೊಗೊಂಡಿದ್ವಿ ರೀ. ಈಗ ಸಾಹೇಬ್ರ ಇದಕ್ಕೆ ಔಷಧ ಕೊಟ್ಟಿರ್ರಿ. ಅದ್ರ ಪ್ರಕಾರ ಅವ್ರು ಹೇಳಿ ಪ್ರಕಾರ ನಾವು ಔಷಧ ಮಾಡಿದೀವಿ ಸರ್. ಇದಕ್ಕೆ ಸ್ವಾಮಿಗಳ ನೀವು ಫಸ್ಟ್ ಇದನ್ನ ವಿಕ್ಟ್ರಿ ಅನ್ನುವಂಥ ಪ್ರಾಡಕ್ಟ್ ಅನ್ನು ತಗೊಂಡಿರಿ. ಹ್ಞೂ ರೀ. ಮೊದಲನೇ ಪ್ರಾಡಕ್ಟ್ ಸಾಯಿಲ್ ಕೇರ್ ಹಾಕಿರಲ್ಲ, ಹೆಂಗೆ ಅನಿಸ್ತು ನಿಮ್ಗೆ ರಿಸಲ್ಟ್? ಚಲೋ ಐತ್ರಿ ಸರ್. ನಿಮಗೆ ಇದ್ರದ್ದು ಒಂದು ಒಪಿನಿಯನ್ ಹೆಂಗೆ ಅನಿಸ್ತದೆ ಸರ್ ಇದಕ್ಕೆ? ಮತ್ತು ಆಮೇಲೆ ಆರ್ಗ್ಯಾನಿಕ್ಗೆ ಮತ್ತು ಕೆಮಿಕಲ್ಸ್ಗೆ ಏನು ಡಿಫ್ರೆನ್ಸ್? ಸರ್ ಅದನ್ನು 1 ಎಕರೆ 10 ಗುಂಟೆ ಮಾಡಿದೀವಿ ರೀ. ರಾಸಾಯನಿಕ ಗೊಬ್ಬರದ್ರಿ. ಹಾಂ, ಮುಂದೆ ನಿಮ್ಮ ಔಷಧ ಕೊಟ್ಟದ್ದು ಇದನ್ನು ಔಷಧ 1 ಎಕರೆ ಮಾಡಿದೀವಿ ರೀ. ಹಾಂ, ಇದು ಬರ ಅನ್ಸೈತ್ರಿ ನಮ್ಗೆ. ಯಾವ ರೀತಿ ನಿಮ್ಗೆ ಚಲೋ ಅನಿಸ್ತದೆ ಸರ್ ಇದು? ನಮ್ಗೆ ಔಷಧ ಪಾಡ ಅನ್ಸೈತ್ರಿ ಸರ್. ಹಾಂ ಹಾಂ, ಹೌದಾ? ನೋಡ್ರಿ, ಖರ್ಚು ಕಡಿಮೆ ರೀ. ಹಾಂ, ಮತ್ತು ನಿಮ್ದು ಔಷಧಕ್ಕೆ ಏನು ಹೆಸರು ಇಡಂಗಿಲ್ಲ ರೀ. ಹಾಂ. ಸೊ ಲೀಡರ್ಸ್ ನೋಡ್ಬೋದು, ಇವತ್ತು ರೈತರ ಮನದಾಳ ಮಾತು ಏನಂತಂದರೆ, ಇಲ್ಲಿ ನೋಡ್ತಾ ಇರ್ಬೋದು, ಜಸ್ಟ್ ಇದಕ್ಕೆ ಒಂದು ಕಾಳು ಗೊಬ್ಬರ ಹಾಕದೇ ಬೆಳೆಸಿರುವಂತಹ ಒಂದು ಆರ್ಗ್ಯಾನಿಕ್ ಮೇಲೆ, ಅದು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ನೋಡ್ತಾ ಇರ್ಬೋದು. ಸ್ವಾಮಿಗಳು, ಇದಕ್ಕೆ ಕಬ್ಬು ಹಾಕಿರಲ್ಲ, ಮರಿ ಯಾವ ರೀತಿ ಹೊಡೆದೈತಿ ನಿಮಗೆ ಹೆಂಗೆ ಅನಿಸ್ತೈತಿ ಸರ? ಮರಿ ಗೊಬ್ಬರ ನಾವು ಔಷಧ ಹೊಡೆದದ್ದು ಪರ್ಕ್ ಐತ್ರಿ. ಮರಿ ಮಾತ್ರ ಕಿಲ್ಲಿದ ನೋಡ್ರಿ ಸರ್. ಈ ನಮೂನಿ ಮರಿ ಹೊಡೆದಾವ್ರಿ. ಹಾಂ, ಇಲ್ಲ ನೋಡ್ರಿ, ಈ ನಮೂನಿ ಮರಿ ಹೊಡೆದೈತ್ರಿ. ಮಣ್ಣಿನ ಔಷಧ ಹೇಳಿದ ಮೇಲೆ ಬಿಟ್ಟ ಮೇಲೆ ಹಿಂಗೆ ಹೊಡೆದಾವ್ರಿ. ಯಾವ ರೀತಿ? ಈ ರೀತಿ ಮರಿ ಹೊಡೆದಾವ ನೋಡ್ರಿ. ಹಾಂ ಹಾಂ ಹಾಂ, ಕಡೆ ಮರಿ ಫುಲ್ ಐತ್ರಿ ಸರ್. ಹಾಂ ರೀ, ಏಕ ಮರಿ ಅಂದ್ರೆ ಸಾಕಾಟೈತ್ರಿ. ಹಾಂ 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 ಹಾಂ. ಈಗ ಎಷ್ಟೆಷ್ಟು ಗಣಿಕೆ ತೋರಿಸ್ತೀರೇನ್ರಿ ಸ್ವಾಮಿಗಳು? ಸರ್ ಗಣಿಕ್ರಿ 1 ರೀ, 2 ರೀ, 3 ರೀ, 4 ರೀ, 5 ರೀ, 6 ರೀ, 7 ರೀ, 8 ರೀ, 9, 10, 11, 12, 13 ಗಣಿಕೆ ಐತ್ರಿ ಸರ್. 13, 14 ಗಣಿಕೆ ಐತಿ ನೋಡ್ರಿ. 13, 14 ಗಣಿಕೆ ಸ್ವಾಮಿಗಳು. ಎಷ್ಟು ತಿಂಗಳು ಆತ್ರಿ ಪ್ರಾಡಕ್ಟ್ ಹಾಕಾಕತ್ತಿ? ಹಾಕಾಕೈತಿ ಒಂದು 3 ತಿಂಗಳ ಮೇಲೆ ಆತ್ರಿ ಸರ್. ಈಗ 3 ತಿಂಗಳ ಅಥವಾ 4 ತಿಂಗಳು ಆಗಿರ್ಬೋದು. ಬತ್ರಿ ಸರ್. 4 ತಿಂಗಳ ಕಬ್ಬಿದು 14 ಗಣಿಕೆ ಐತಿ. ನಿಮ್ಗೆ ಖುಷಿ ಅನ್ಸುತ್ತಾ? ಖುಷಿ ಅನ್ಸೈತಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಯಾಕಂದ್ರೆ ಇದೇ ರೀತಿ ಪ್ರಾಡಕ್ಟ್ ಯೂಸ್ ಮಾಡ್ರಿ, ಇನ್ನೊಬ್ಬರು ರೈತರಿಗೆ ಹೇಳ್ಬೋದಲ್ರಿ? ಹೇಳ್ತೀವ್ರಲ್ಲ ಸರ್. ಹಾಂ ಹಾಂ. ನಿಮಗೆ ಹೇಗೆ ಅನಿಸ್ತೈತಿ? ಖುಷಿ ಆಗುತ್ತಿಲ್ಲ? ಅಗದಿ ಖುಷಿ ರೀ ಸರ್. ಹಾಂ ಹಾಂ. ಅವು ನಮ್ಮ ನಂಗ್ರಿ. ಈಗ ಉಳ್ಕಿದ ರೈತರಿಗೆ ಯಾವ ರೀತಿ ನೀವು ಈ ಒಂದು ವಿಡಿಯೋ ಮೂಲಕ ಹೇಳಕ್ ಇಷ್ಟಪಡ್ತೀರಿ? ವಿಡಿಯೋದಾಗ ಯಾವ ರೀತಿ ಹೇಳ್ತೀರಿ ಬೇರೆದವ್ರಿಗೆ? ಬೇರೆದವ್ರು ಸರ್, ನಾವು ಹಿಂಗಾರೆ ಔಷಧ ತಗೊಂಡಿದ್ರಿ ಸಾಹೇಬ್ರ ಕಡೆ ಇದ್ರಿ. ಮತ್ತ 4 ತಿಂಗಳ ಆತ್ರಿ. 14 ಗಣಿಕೆ ಐತ್ರಿ. ಮತ್ತೆ ಈ ರೀತಿ ನೀವು ಮಾಡ್ರಪ್ಪ, ನಿಮ್ಗೆ ಚಲೋ ಆಗತ್ತೆ ಹೇಳ್ತೀವ್ರಿ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ಇದ್ರ ಮೇಲೆ ಭಾಳ ಚಲೋ ಐತ್ರಿ ಅದು ಇವಂದು ಪರಿಚಯ ಅಂತ ಫೇಲ್ ಆಗೈತ್ರಿ ಸರ್. ನಾವು ಹಾಯ್ ಗುಡ್ ಮಾರ್ನಿಂಗ್ ಲೀಡರ್ಸ್. ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬಳಸಿ ಇವತ್ತು ಹುಲ್ಯಾಳ್ ಎಂಬ ಗ್ರಾಮದಲ್ಲಿ ಈ ಪ್ರಾಡಕ್ಟ್ ಹಾಕಿ, ಈ ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಹಾಕಿ ಇವತ್ತು ಕಟಾವು ಮಾಡ್ತಾ ಇದ್ದಾರೆ. ಸೊ ಕಟಾವು ಮಾಡ್ತಾ ಇದ್ದಾರೆ ನೋಡ್ಬೋದು ಡಿಯರ್ ಲೀಡರ್ಸ್. ನಾನು ಅವ್ರ ಹತ್ರನೇ ಹೋಗ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಡಿಯರ್ ಲೀಡರ್ಸ್, ಇವತ್ತು ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬಳಸಿ ಇವತ್ತು ಈ ಒಂದು ಕಬ್ಬನ್ನು ನಾವು ತೋರಿಸ್ತಾ ಇದ್ದೀವಿ. ನೋಡ್ಬೋದು ಸೊ ಯಾವ ರೀತಿ ಬಂದಿದೆ ಅಂಥೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ, ಎಷ್ಟು ಹೈಟ್ ಇದೆ ಇದು ನೋಡ್ಬೋದು. ಸೊ ಇವತ್ತು ಪ್ರತಿಯೊಬ್ಬರು ರೈತರಿಗೆ ಹೇಳೋದಿಷ್ಟೇ, ನಾವು ಅವ್ರ ಬಾಯಿಂತ್ರ ಮಾತನ್ನು ಕೇಳೋಣ. ಸ್ವಾಮಿಗಳನ್ನ ಪರಿಚಯ ಮಾಡ್ಕೋತೇನೆ ನಾನು, ಈ ಹೊಲದ ಮಾಲಕರನ್ನ. ಸ್ವಾಮಿಗಳ ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ. ಸ್ವಲ್ಪ ಜೋರು ಮಾತಾಡ್ರಿ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ. ನಮಸ್ತೆ. ಹೇಗೆ ಅನಿಸ್ತಾ ಇದೆ? ಆಲ್ರೆಡಿ ನೀವು ಕಬ್ಬು ಕಳ್ಸಾಕತ್ತೀರಿ. ನಾವು 10 ತಿಂಗಳ ಕಬ್ಬು ಆತ್ರಿ. ನಮ್ಮ ಹೆಸರು ರೀ ಗಿರ್ಮಲ್ಲಯ್ಯ ನೀಲ್ಕಂಠಯ್ಯ ಕನ್ನೋಳಿ ರೀ. ಹುಲ್ಯಾಳ ಗ್ರಾಮದಿಂದ ಮಾತಾಡ್ತೀವಿ ರೀ. ಮತ್ತು ಈಗ ಕಬ್ಬು ಕಳ್ಸಾತೀವಿ ರೀ. 10 ತಿಂಗಳ ಆತ್ರಿ. ಸಾಹೇಬ್ರ ಔಷಧ ಕೊಟ್ರಿ ಇದ್ರಿಗೆ ಆರ್ಗ್ಯಾನಿಕ್ ರೀ. ಹಾಂ ಹಾಂ. ಯಾವ ಕಂಪ್ನಿ ಪ್ರಾಡಕ್ಟನ್ನು ಬಳಸಿದ್ರಿ ನೀವು? ವಿಕ್ಟ್ರಿ ಕಂಪ್ನಿ ರೀ. ಹಾಂ ಹಾಂ. ಟೋಟಲಿ 7 ಪ್ರಾಡಕ್ಟ್ ಹೋಗ್ಯಾವ. ಹೋಗ್ಯಾವ್ರಿ. ಹಾಂ ಹಾಂ. ನಿಮಗೆ ಹೆಂಗೆ ಅನಿಸ್ತಾ ಇದೆ ಸ್ವಾಮಿಗಳ ಇದು? ನಮಗೆ ಅಗದಿ ಚಲೋ ಅನ್ಸೈತ್ರಿ. ಗೋಧಿಗೆ ಮಾಡಿದ್ವಿ ರೀ. ಕಬ್ಬು ಚಲೋ ಬರಂಟ್ಲೆ. ಹಾಂ.
ಗೋಧಿನೂ ಚಲೋ ಬಂದತ್ರಿ. ಹ್ಞೂ ಮತ್ತು ಸಾಹೇಬ್ರ ಪುಣ್ಯದ ನಮ್ಗೆ ಅನುಕೂಲ ಆಗೈತ್ರಿ ಈಗ. ಹಾಂ 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 ಹಾಂ. ಇನ್ನೊಬ್ಬರು ರೈತರು ಬಂದಿದ್ದಾರೆ ಸರ್, ಅವ್ರ ಹೆಸರು ನಾನು ಪರಿಚಯ ಮಾಡ್ಕೋತೀನಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಶಂಕರ್ ಶಿವಪ್ಪ ಒಟ್ಟಿಗೇರಿ. ಹಾಂ ಹಾಂ. ನಿಮಗೆ ಹೆಂಗೆ ಅನಿಸ್ತದೆ ಸರ್ ಈ ಕಬ್ಬಿಂದು? ಕಬ್ಬ ಒಳ್ಳೇದೈತ್ರಿ ಬಿಡಿ, ಚಲೋ ಐತ್ರಿ ಇದು. ಹಾಂ ಹಾಂ ಹಾಂ. ಎಷ್ಟೋ ತಿಂಗಳಾಗಿತ್ತು, ವೇಟು ಐತಿ, ಕಬ್ಬು ಚಲೋ ಐತ್ರಿ. ಹೌದೇನ್ರಿ? ಈಗ ನೀವು ರೈತರಿಗೆ ಹೇಳ್ಬೋದಲ್ರಿ? ಹೇಳ್ಬೋದ್ರಿ, ಒಳ್ಳೆ ಹೇಳ್ಬೋದ್ರಿ. ಆಯ್ತಾಯ್ತು, ಓಕೆ. ಸೊ ನೋಡ್ಬೋದು ಡಿಯರ್ ಲೀಡರ್ಸ್, ಸೊ ಇವತ್ತು ಈ ಥರ ಒಂದು ಮಾಡ್ತಾ ಇದ್ದಾರೆ. ಯಾಕಂದರೆ ಇದು ನಮ್ಮ ಜಮಖಂಡಿ ತಾಲೂಕಿನಲ್ಲಿ ಇರುವಂಥದ್ದು. ಇವತ್ತು ಪ್ರಾಡಕ್ಟ್ ನಿಮ್ದು ಯೂಸ್ ಮಾಡ್ತಾ ಯಾವ ರೀತಿ ಇದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ಬೋದು ಡಿಯರ್ ಲೀಡರ್ಸ್. ಅದಕ್ಕೆ ನಾವು ಹೇಳ್ತಾ ಇರೋದು, ಕಡಿಮೆ ಖರ್ಚಲ್ಲಿ ಅಧಿಕ ಲಾಭನ ತಗೊಳ್ಳಿಕ್ಕೆ ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬಳಸಿದರೆ ತುಂಬ ವಿಷಮುಕ್ತ ಮಾಡ್ಬೋದು ಭೂಮಿಯನ್ನು. ಅದಕ್ಕೋಸ್ಕರ ಇವತ್ತು ಸಪೋರ್ಟ್, ಪ್ರತಿಯೊಬ್ಬ ರೈತರು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಆಡಿಯೋ ಜೊತೆಗೆ ನಿಮಗೆ ತಿಳಿಸ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ಕಬ್ಬು ಯಾವ ರೀತಿ ಒಂದು ಕಡ್ದಿದ್ದಾರೆ, ನೋಡ್ತಾ ಇರ್ಬೋದು ಡಿಯರ್ ಲೀಡರ್ಸ್ ಕಬ್ಬು ಯಾವ ರೀತಿ ಇದೆ. ಓಕೆ, ಹಾಂ ರೀ. ಸೊ ಎಲ್ರಿಗೂ ನಮಸ್ತೆ. ನೋಡ್ತಾ ಇರ್ಬೋದು ಇವತ್ತೊಂದು ಈ ಒಂದು ಪ್ರಾಡಕ್ಟನ್ನು ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಹೆಮ್ಮೆಯ ಕಂಪನಿ ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಹಾಕಿ ಈ ಒಂದು ಕಬ್ಬನ್ನು ಬೆಳೆಸಿದ್ದಾರೆ. ಸೊ ನಾನು ಎಲ್ಲ ರೈತರಿಗೆ ಹೇಳೋದು ಏನಂತಂದರೆ, ಕಡಿಮೆ ಖರ್ಚಲ್ಲಿ ಅಧಿಕ ಲಾಭ ತಗೊಳ್ಳಿಕ್ಕೆ ಈ ಒಂದು ಬೆನಿಫಿಟನ್ನು ಆಗುತ್ತೆ ಅಂತ ಹೇಳ್ತಾ ಇರ್ಬೋದು. ಆ ಕಬ್ಬನ್ನು ತೋರಿಸ್ರಿ ಸ್ವಲ್ಪ ಈ ರೀತಿ ಕಬ್ಬು ಎಲ್ಲ ಬರ್ತದೆ ನೋಡ್ಬೋದು ನೀವೆಲ್ಲ. ಸೊ ಪ್ರತಿಯೊಂದು ಬಡ್ಡಿ ನೋಡ್ಬೋದು ಅದು ಯಾವ ರೀತಿ ಇದೆ ಅಂತೇಳಿ. ಸೊ ಅದಕ್ಕೆ ನಾವು ಹೇಳೋದು, ಪ್ರತಿಯೊಂದು ಕೂಡ ಇಲ್ಲಿ ಎಲ್ಲ ಕಬ್ಬಿಗಷ್ಟೇ ಅಲ್ಲ ಡಿಯರ್ ಲೀಡರ್ಸ್, ಪ್ರತಿಯೊಂದು ಕೂಡ ನಾವೇನು ಮಾಡ್ಬೋದು, ಕೊಡ್ಬೋದು. ಸೊ ಯಾಕಂದರೆ ಪ್ರತಿ ಬೆಳೆಗೂ ಕೊಡ್ಬೋದು. ಅದಕ್ಕೆ ನಾವು ಇವತ್ತು ಹೇಳ್ತಾ ಇದ್ದೀವಿ ಏನಂತಂದರೆ, ವಿಕ್ಟ್ರಿ ಅಗ್ರಿಕಲ್ಚರ್ ಪ್ರಾಡಕ್ಟನ್ನು ಬಳಸಿ ಸೊ ಎಲ್ಲ ಒಂದು ಬೆನಿಫಿಟನ್ನು ತಗೊಳ್ಳಿ ಅಂತ ಹೇಳ್ತಾ ನಾವೆಲ್ಲರೂ ಇಲ್ಲಿ ಕಬ್ಬನ್ನು ತೋರಿಸ್ತಾ ಇದ್ದೀವಿ. ಇದು ನಮ್ಮ ಜಮಖಂಡಿ ತಾಲೂಕಿನ ಹುಲ್ಯಾಳ ಗ್ರಾಮದಲ್ಲಿ ಮೊದಲನೆಯ ಕಬ್ಬು ಹೋಗ್ತಾ ಇರೋದು. ಅದಕ್ಕೆ ನಾವು ಇದು ವಿಡಿಯೋ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ಆಡಿಯೋ ಮುಗಿಸ್ತಾ ಇದ್ದೀನಿ. ಜೈ ವಿಕ್ಟ್ರಿ, ಜೈ ಜೈ ವಿಕ್ಟ್ರಿ. ಥ್ಯಾಂಕ್ ಯು.